ಇನ್ನು ಮುಂದಿನ ರಾಶಿ ತುಲಾ ರಾಶಿಗೆ ಹೇಗಿದೆ 2026 ಅಂತ? ತುಲಾ ರಾಶಿ ಎಷ್ಟು ಬ್ಯಾಲೆನ್ಸ್ ಮಾಡ್ತಾ ಇದಾರೆ ಗೊತ್ತಾ? ತುಲಾ ಅಂದ್ರೆ ತುಲನೆ ಮಾಡುವಂಥದ್ದು, ಬ್ಯಾಲೆನ್ಸಿಂಗ್. ಜೀವನ ಪೂರ್ತಿ ತುಂಬಾ ಬ್ಯಾಲೆನ್ಸ್ ಮಾಡ್ಬಿಟ್ಟಿರ್ತಾರೆ ತುಲಾ ರಾಶಿ ಅವ್ರು. ಬ್ಯಾಲೆನ್ಸ್ ಮಾಡೋದು ನಮ್ ಬೇಕಾದ್ರೆ ಬರ್ದಿಟ್ಕೊಂಬಿಡಿ, ನಿಮ್ ಯಾರೆಲ್ಲ ನಿಮ್ ಫ್ರೆಂಡ್ ಸರ್ಕಲ್ ಇರ್ತಾರೋ ತುಲಾ ರಾಶಿ ಅವರು ಬರೀ ಬ್ಯಾಲೆನ್ಸ್ ಮಾಡೋದೇ ಆಗಿರ್ತದೆ ಲೈಫ್ ಎಲ್ಲ. ಶುಕ್ರ ಅಧಿಪತಿ ಬೇರೆ, ಯಾರ ಮುಂದೆನೂ ತಲೆ ತಗ್ಸೋಕ್ಕೂ ಆಗಲ್ಲ, ನಮ್ಮಲ್ಲಿ ಇದೆ ಅಂತ ತೋರಿಸ್ಕೋಬೇಕು ಬಟ್ ಇರಲ್ಲ. ಬಟ್ ಅದೆಂಗೋ ಬ್ಯಾಲೆನ್ಸ್ ಮಾಡುವಂಥದ್ದು. ಅಂದ್ರೆ ಅದೇ ರೀತಿ ಫೈನಾನ್ಷಿಯಲಿ ತುಂಬಾ ಒದ್ದಾಡಿರ್ತಾರೆ ಸುಮಾರು ಒಂದ್ 2-3 ವರ್ಷಗಳಿಂದ ಅಂತೂ, ಕೋವಿಡಿಂದ ಈಚೆಗಂತೂ ತುಂಬಾನೇ ಒಂದು ರೀತಿಯಾದಂಥ ಡಿಪ್ರೆಷನ್ಗೆ ಹೋಗಿರೋರು ಎಷ್ಟೋ ಇರ್ತಾರೆ. ಯಾಕೆ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಎಷ್ಟೋ ಜನ ವೈದ್ಯಕೀಯ ರಂಗದಲ್ಲಿರುವಂಥವ್ರು ಇರ್ಬೋದು ಅಥವಾ ಸಾಫ್ಟ್ವೇರ್ ಫೀಲ್ಡಲ್ಲಿರುವಂಥವ್ರು, ಇವ್ರಿಗೆಲ್ಲರಿಗೂ ಸ್ವಲ್ಪ ಕೆಲಸ ಕಾರ್ಯಗಳಲ್ಲೂ ಗೊಂದಲ ಆಗಿರ್ತದೆ. ಈಗ ಒಂದು ಸ್ವಲ್ಪ ಬೆಳಕನ್ನು ಕಾಣುವಂಥದ್ದು, ಖಂಡಿತವಾಗ್ಲೂ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಂಡಿರ್ತೀರಾ, ಕೆಲಸದಲ್ಲಿ ವ್ಯತ್ಯಾಸ ಕಂಡಿರ್ತೀರಾ. ನಿಮ್ದೇನೋ ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ತುಂಬ ದೊಡ್ಡ ಪ್ರಮಾಣದ ಅಲ್ಲದೆ ಹೋದ್ರೂ ಸಣ್ಣ ಸಣ್ಣದಾಗಿ ಸಾಲ ಮುಕ್ತರಾಗ್ತಾರೆ, ಪ್ರಮುಖವಾಗಿ ಸಾಲ ಮುಕ್ತರಾಗ್ತಾರೆ. ಬೇರೆಯವರಿಂದ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತಾರೆ. ಹೆಸರು ಸಹ ಸ್ವಲ್ಪ ಒಂದು ಬ್ಲಾಕ್ ಡಾಟ್ ಬಂದ್ಬಿಟ್ಟಿತ್ತು ನಮ್ಮ ಕೆಲಸದಲ್ಲಿ, ಅದು ಬರಲಿಲ್ಲ ಅಂದಿದ್ರೆ ನಾನು ಎಲ್ಲೋ ಇರುತ್ತೆ, ಬಟ್ ಅದು ಸಹ ನಿರ್ಮೂಲನೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದರೊಟ್ಟಿಗೆ ಈಗ ಏನು ನಾನು ಹೇಳ್ತಿದ್ನೆ, ಭಾಗ್ಯಭಾವದಲ್ಲಿ ಗುರುವಿನ ಸಂಚಾರ, ಆ ಭಾಗ್ಯಭಾವದಲ್ಲಿ ಸಂಚಾರ ಮಾಡಿದಷ್ಟು ದಿವಸನೂ ಏನೋ ಒಂದು ಸ್ವಂತ ಮನೆ ಇಲ್ಲಪ್ಪ, ಒಂದು ಸ್ವಂತ ಮನೆ ಮಾಡ್ಕೊಂಡೆ. ಬೇರೆಯವ್ರ ಮನೇಲಿ ಇದ್ದೆ ಇಷ್ಟು ದಿವಸ, ನಮ್ಮ ಮಾವನ ಮನೆ ಇದ್ದೆ, ನಾನು ಬೇರೆ ಒಂದು ಸಣ್ಣದಾದ್ರೂ ಒಂದ್ಸರಿ ಒಂದು ಹಾಲು ಅಡುಗೆ ಮನೆ ಮಾಡ್ಕೊಂಡಿದ್ದೀನಿ, ಆ ರೀತಿ ಆಗುವಂಥದ್ದು. ಸ್ವಂತದೇನೋ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸ್ವಲ್ಪ ದುಡ್ಡು ಕಾಸು ಕೂಡಿಟ್ಟಿದ್ದೀನಿ, ಈ ಸರಿಯಾದರೂ ಚೇಂಜಸ್ ಆಗಬೇಕು, ಈ ರೀತಿಯಾದಂಥ ಪ್ಲಾನ್ಸ್ ಬರುವಂಥದ್ದು ಖಂಡಿತ ಒಳ್ಳೇದಾಗುತ್ತೆ. ಅದಾದಮೇಲೆ ಜೂನ್ ನಂತರ ದಶಮದಕ್ಕೆ ಬರ್ತಾನೆ, ಕರ್ಮದಲ್ಲಿ ಇನ್ನೂ ಸ್ವಲ್ಪ ಚೇಂಜಸ್ ಆಗಿ ಟ್ರೈ ಮಾಡ್ತಾರೆ, ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಓದುವಂಥ ಮಕ್ಕಳಲ್ಲಿ ಪ್ರಮುಖವಾಗಿ ಪಂಚಮಂ ಪೂರ್ವ ಪುಣ್ಯ ಸ್ಥಾನಂ ಪೂರ್ವ ಪುಣ್ಯೇ ರಾಹುಸ್ಥಿತಿ ಅಂತ ಹೇಳ್ತೀವಿ. ರಾಹು ಸ್ಥಿತನಾದಾಗ ಗುಟ್ಟಾಗಿ ನಾಲೆಡ್ಜ್ ಬೆಳೆಸ್ತಾ ಇರ್ತಾರೆ ತುಲಾರಾಶಿಯವ್ರ ಮಕ್ಕಳು. ಎಸ್ಪೆಷಲಿ ಓದೋದೇ ಇಲ್ಲ, ಅದು ಹೆಂಗೋ ಪಾಸ್ ಆಗ್ಬಿಟ್ಟಪ್ಪ, ಅದು ಹೆಂಗೆ ನೋಡಿದ್ರೆ ತಿರುಗಿ 80-85 ಬಂದ್ಬಿಟ್ಟಿರ್ತಾನೆ, ಸರಿಯಾಗಿ ಕೂತ್ಕೊಳ್ಳಲ್ಲ. ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದೇ ಸಾಕು ಅವ್ರಿಗೆ, ಅಷ್ಟು ತೆಗೆದುಕೊಂಡ್ಬಿಟ್ಟಿರ್ತಾರೆ. ಈಗ ಒಂದು ಕಾಲಘಟ್ಟದಲ್ಲಿ ಆ ರೀತಿಯಾದಂಥ ಸಾಧ್ಯತೆಗಳು. ವೃಥ ಖರ್ಚು, ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರ್ತದೆ. ಇದು ಇಷ್ಟು ಓವರ್ ಆಲ್ ಆಗಿ ಇವರ ಒಂದು ರಾಶಿಯ ಒಂದು ಪ್ರಭಾವ ಇರ್ತದೆ. ಇನ್ನು ಪರಿಹಾರಕ್ಕೆ ಬರೋದಾದ್ರೆ ಏನ್ ಮಾಡಬಹುದು? ಪಂಚಮದಲ್ಲಿರುವಂತಹ ರಾಹುಗೆ ಪರಿಹಾರ ಮಾಡ್ಕೊಳ್ಳಿ, ದುರ್ಗೆ. ಓಂ ಹ್ರೀಂ ಧೂಮ್ ದುರ್ಗೆ ನಮಃ ಅನ್ನೋ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡ್ಕೊಂಬಂದ್ರೆ ಸಾಕು, ಖಂಡಿತ ಆ ದುರ್ಗೆ ಮಾತೆ ನಿಮ್ಮನ್ನ ಎಲ್ಲ ವಿಚಾರದಲ್ಲೂ ಉನ್ನತ ಅಭಿವೃದ್ಧಿಗೆ ಕಾರಣರಾಗ್ತಾರೆ. ನೀವೆಲ್ಲ ವಿಚಾರದಲ್ಲೂ ಮುನ್ನುಗ್ಗುವಂಥ ಸಾಧ್ಯತೆಗಳು ಸಹ ಉಂಟು ತುಲಾರಾಶಿಯವರು.